ಟಿ ರವಿ ಅವರಿಗೆ ಬೇಲ್ ಸಿಗ್ತಕ್ಕಂತ ನಂಬಿಕೆ ಇದೆಯಾ ಸರ್? ಕೋರ್ಟ್ ಮುಂದೆ ಸುದೀರ್ಘವಾದಂಥ ವಾದವನ್ನ ಮಂಡಿಸಿದ್ದೀವಿ. ಆರೋಪಿ ಈಸ್ ಎ nominated legislative council member of the Karnataka legislative council. ಘಟನೆ ನಡೆದ ಸ್ಥಳ ವಿಧಾನ ಪರಿಷತ್ತು. ವಿಧಾನ ಪರಿಷತ್ತದಲ್ಲಿ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 194ದಲ್ಲಿ ಅದು ಅಸೆಂಬ್ಲಿ ಆಗಿರಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರಲಿ, ಪಾರ್ಲಿಮೆಂಟ್ ಆಗಿರಲಿ, ರಾಜ್ಯಸಭಾ ಆಗಿರಲಿ, it is totally protected area, privileged area. ಮತ್ತೆ the head of the house is the speaker of that particular house. ಅಂತ ಸಮಯದಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ. ಸ್ಪೀಕರ್ ಅವರು ಯಾವುದೇ ಅದರ ಮೇಲೆ ತಮ್ಮ ತೀರ್ಪುಗಳನ್ನು ಕೊಟ್ಟಿಲ್ಲ, ಯಾವುದೇ ಈ ರೀತಿಯಾಗಿ ಘಟನೆ ಆಗಿದೆ ಅನ್ನೋದನ್ನೂ ಹೇಳಿಲ್ಲ. ಅನ್ಫಾರ್ಚುನೇಟ್ಲಿ the accused has been taken into custody yesterday in the evening 6:30. 6:30 ಗಂಟೆಗೆ ಅವರನ್ನು ಕಸ್ಟಡಿಯಲ್ಲಿ ತೆಗೆದುಕೊಂಡು ಇಡೀ ರಾತ್ರಿ ಖಾನಾಪುರ, ಬೈಲ್ಹೊಂಗಲು, ರಾಮದುರ್ಗ, ಕಿತ್ತೂರು, ಸವದತ್ತಿ, ಧಾರವಾಡ, ಲೋಕಾಪುರ, ಯಾದವಾಡ ಈ ರೀತಿಯಾಗಿ ಹಲವಾರು ಪ್ಲೇಸ್ಗಳಿಗೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ನಿಗೂಢವಾದಂಥ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದಾರೆ, ಸೆಕ್ಲೂಡೆಡ್ ಮಾಡಿದ್ದಾರೆ. ಹಿ ಹ್ಯಾಸ್ ಬಿನ್ ಸೆಕ್ಲೂಡೆಡ್. ಅವರಿಗೆ ಇಡೀ ರಾತ್ರಿ ಊಟದ ವ್ಯವಸ್ಥೆ ಮಾಡಿಲ್ಲ. ಅವರ ತಲೆಗೆ ಗಾಯ ಆಗಿದೆ. ಪೊಲೀಸರ ಕಸ್ಟಡಿಯಲ್ಲಿದ್ದಂಥ ವ್ಯಕ್ತಿಗೆ, ಒಬ್ಬ 30 ವರ್ಷಗಳ ಕಾಲ ಇಡೀ ಸುದೀರ್ಘ ಜೀವನವನ್ನು ರಾಜಕೀಯದಲ್ಲಿ, ಸಾಮಾಜಿಕ ವಲಯದಲ್ಲಿ ಕಳೆದಂಥ ವ್ಯಕ್ತಿಯನ್ನು ಅವರು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಎರಡನೆಯದು ಈ ರೀತಿಯಾದಂಥ ಅರೆಸ್ಟನ್ನು ಮಾಡಲಿಕ್ಕೇ ಬರೋಲ್ಲ. ಆದ್ದರಿಂದ ಕೋರ್ಟ್ದ ಮುಂದೆ ನಮ್ಮ ತಂಡ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ವಾದವನ್ನು, ಅವರು ಮಾಡಿರುವಂಥ ತಪ್ಪುಗಳೇನು, ರಾಜ್ಯ ಯಾವ ರೀತಿ ವಿಚಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ. ಅವರ ಆರೋಗ್ಯ ಸರಿ ಇಲ್ಲ, ಇಡೀ ರಾತ್ರಿ ಊಟ ಇಲ್ಲ, ಮಾನಸಿಕ, ದೈಹಿಕ ಆ್ಯಂಡ್ ಎಮೋಷನಲಿ ಹಿ ಹ್ಯಾಸ್ ಬೀನ್ ಬ್ಲ್ಯಾಕ್ ಮೇಲ್ಡ್ ಲೈಕ್ ಎನಿಥಿಂಗ್. ಆದ್ದರಿಂದ ಅವರಿಗೆ ಜಾಮೀನನ್ನು ತುರ್ತಾಗಿ ಕೊಡಬೇಕು. ಅದಕ್ಕೆ ನಿಮ್ಮ ಕೋರ್ಟಿಗೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಅವರ ಮುಂದೆ ವಾದವನ್ನು ಮಂಡಿಸಿದ್ದೀವಿ. ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಮಗೆ ವಿಶ್ವಾಸ ಇದೆ. ಸುಪ್ರೀಂ ಕೋರ್ಟು ಭಾರತದ ಸಂವಿಧಾನದ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಅವ್ರ ಮುಂದೆ ವಾದವನ್ನು ನಾವು ಮಂಡಿಸಿದ್ದೀವಿ. ಅವರು ಒಂದು ಹಂತದಲ್ಲಿ JMFC ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಧಿಕಾರನೇ ಇಲ್ಲ ಜಾಮೀನು ಕೊಡುವಂಥ ಒಂದು ವಾದನೂ ಒಂದು ಪಾಯಿಂಟ್ ಬಂತು. ಆವಾಗ ದ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ಹ್ಯಾಸ್ ರಿಪೀಟೆಡ್ಲಿ ಸೆಡ್ ದಟ್ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ಅದರಿಂದ ಅವರಿಗೆ ಹೊರತಾಗಿ ವೆನ್ ಯು ಹ್ಯಾವ್ ಪವರ್ ಟು ಕಮಿಟ್ ದ ಮ್ಯಾಟರ್ ಟು ಹೈಯರ್ ಕೋರ್ಟ್, ನಿಮಗೆ ಆ ಅಧಿಕಾರ ಇದೆ ಅನ್ನುವಂಥ ನಮ್ಮ ವಾದವನ್ನು ತುಂಬ ಪ್ರಬಲವಾಗಿ ಅವರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ನಾವು ಹೇಳಿದ್ದೀವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರಿಗೆ ಜಾಮೀನು ಸಿಗಬೇಕು. ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ ಮ್ಯಾಟರನ್ನು. ಇವತ್ತು ಆದೇಶ ಬರುತ್ತೆ, ಆಗ್ಬೋದು, ನೋಡೋಣ. ಆ ರೀತಿಯಾದಂಥ ಒಂದು ವಿಚಾರ ನಡೆದಿದೆ.